ಹಾಯ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಬೇಬಿ ಕಾರ್ನ್ ಡ್ರೈ ಮಾಡುವ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: ಒಂದು ಮೀಡಿಯಂ ಸೈಜ್ ಅನಿಯನ್ ಈರುಳ್ಳಿ, ಅರ್ಧ ಕ್ಯಾಪ್ಸಿಕಮ್ ದೊಣ್ಣೆ ಮೆಣಸು, 1 ಇಂಚ್ ಜಿಂಜರ್ ಶುಂಠಿ, 10 ಎಸಳು ಗಾರ್ಲಿಕ್ ಬೆಳ್ಳುಳ್ಳಿ, 1 ಕಡ್ಡಿ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು, 1 ಟೀ ಸ್ಪೂನ್ ಅಷ್ಟು ಸೋಯಾ ಸಾಸ್, 1 ಟೀ ಸ್ಪೂನ್ ಪೆಪ್ಪರ್ ಕ್ರಸ್ಟ್ ಅಥವಾ ನೀವು ಪೆಪ್ಪರ್ ಪೌಡರ್ಸ್ ಯೂಸ್ ಮಾಡ್ಬೋದು. ಒಂದು ಕಡಿಮೆ ತಿನ್ನೋರಾದರೆ ಕಡಿಮೆ ಯೂಸ್ ಮಾಡ್ಬೋದು, ಖಾರ ಜಾಸ್ತಿ ಬೇಕನ್ನೋರು ಜಾಸ್ತಿ ಯೂಸ್ ಮಾಡ್ಬೋದು. ಇಲ್ಲಿ 20 ಪೀಸಸ್ ಬೇಬಿ ಕಾರ್ನ್. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ಈಗ ಇಲ್ಲಿ ಪಾತ್ರೆ ಬಿಸಿಯಾದ ನಂತರ 1 ಟೀ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಎಣ್ಣೆ ಹಾಕ್ಕೊಂಡಿದ್ದೇನೆ. ಎಣ್ಣೆ ಬಿಸಿಯಾದ ನಂತರ ನಾವು ಆನಿಯನ್ ಈರುಳ್ಳಿ ಹಾಕೋಣ. ಫ್ಲೇಮ್ ಮೀಡಿಯಮಲ್ಲಿ ಇಟ್ಕೊಂಡಿದ್ದೇನೆ. ಅದರ ಜೊತೆನೆ 1 ಕಡ್ಡಿ ಕರಿ ಲೀವ್ಸ್ ಹಾಕೋಣ. ಇದನ್ನು ನಾವೀಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಆನಿಯನ್ ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಫ್ರೈ ಮಾಡಿದರೆ ಸಾಕು. ಈರುಳ್ಳಿ ಲೈಟ್ ಕಲರ್ ಚೇಂಜ್ ಆಗ್ತಾ ಬರುವಾಗ ನಾವು ಉಪ್ಪು ಸೇರಿಸ್ಕೊಳ್ಳುವ. ಸೋಯಾ ಸಾಸಲ್ಲಿ ಉಪ್ಪಿನ ಅಂಶ ಇರ್ತದೆ, ಇದು ನೋಡ್ಕೊಂಡು ಸ್ವಲ್ಪ ಹಾಕೊಳ್ಳಿ. ಆನಂತರ ಅದರ ಜೊತೆನೆ ಗಾರ್ಲಿಕ್ ಬೆಳ್ಳುಳ್ಳಿ, ಆನಂತರ ಜಿಂಜರ್ ಶುಂಠಿ. ಸೊ ಇದನ್ನು ಸಹ ನಾವು ಸ್ವಲ್ಪ 1 ಮಿನಿಟ್ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ. ಇಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ನೀವು ಚಾಪ್ ಮಾಡಿ ತುಂಡು ಮಾಡಿ ಹಾಕೊಳ್ಳಿ, ಆಗ ರುಚಿ ಒಳ್ಳೇದು ಬರ್ತದೆ. ಪೇಸ್ಟ್ ಹಾಕಬೇಡಿ. ಈಗ ನಾವು ಸಣ್ಣಕ್ಕೆ ತುಂಡು ಮಾಡಿದ ಬೇಬಿ ಕಾರ್ನ್ ಹಾಕೊಳ್ಳೋಣ. ಅದರ ಜೊತೆನೆ ಸೋಯಾ ಸಾಸ್. ಸೊ ಇದನ್ನು ನಾವೀಗ ಫ್ರೈ ಮಾಡ್ಕೊಳ್ಳೋಣ. ಬೇಬಿ ಕಾರ್ನ್ ಎಳತ್ತಿರೋದ್ರಿಂದ ಇದು ಬೇಗನೆ ಫ್ರೈ ಆಗ್ತದೆ, ನೀರು ಹಾಕಬೇಕಂತಿಲ್ಲ. ಈಗ ಇಲ್ಲಿ ಬೇಬಿ ಕಾರ್ನ್ 80% ಫ್ರೈ ಆಗ್ತಾ ಬರುವಾಗ ನಾವು ಕ್ಯಾಪ್ಸಿಕಮ್ ದೊಣ್ಣೆ ಮೆಣಸು ಹಾಕೊಳ್ಳುವ. ಅದರ ಜೊತೆನೆ ಪೆಪ್ಪರ್ ಕ್ರಸ್ಟ್ ಸಹ ಸೇರಿಸಿಕೊಳ್ಳುವ. ಪುನಃ ನಾವು ಇದನ್ನು ಒಳ್ಳೆ ರೀತಿ ಫ್ರೈ ಮಾಡ್ಕೊಳ್ಳುವ. ಸ್ವಲ್ಪ ಕ್ರಂಚಿ ಇದ್ರೇನೆ ಒಳ್ಳೇದಾಗ್ತದೆ. ಇದನ್ನು ನೀವು ಚಪಾತಿ ಜೊತೆ ಪರೋಟ ಜೊತೆ ಸರ್ವ್ ಮಾಡ್ಬೋದು. ನಮ್ಮ ಸೂಪರ್ ಈಸಿ ಹಾಗೂ ರುಚಿಯಾದ ಬೇಬಿ ಕಾರ್ನ್ ಡ್ರೈ ರೋಸ್ಟ್ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ.